ಹಾಯ್ ಎಲ್ಲರಿಗೂ ನಮಸ್ತೆ. ಎಮ್ ಡಿ ಎಮ್ ಟ್ಯುಟೋರಿಯಲ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನೀವು ಬೇರೆ ಕಡೆಯಿಂದ ಸ್ಟಾಕ್ನ ಯಾವುದಾದ್ರೂ ಸ್ಟೋರ್ಸಿಂದ ನೀವು ಸ್ಟಾಕ್ನ ಪರ್ಚೇಸ್ ಮಾಡಿದರೆ ಅದು ಸ್ಟಾಕಲ್ಲಿ ಹೇಗೆ ಆ್ಯಡ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಬಾಕ್ಸಲ್ಲಿ 3 ಲೈನ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆ್ಯಡ್ ಸ್ಟಾಕ್ ಅಂತ ಒಂದು ಆಪ್ಷನ್ ಇರುತ್ತೆ ಬ್ಲೂ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಯಾವತ್ತು ಸ್ಟಾಕ್ನ ಪರ್ಚೇಸ್ ಮಾಡಿರ್ತೀರ ಆ ಡೇಟ್ ಕೊಡಿ. ನಾನು ಈ ಮಂತ್ ಫಸ್ಟ್ ಸ್ಟಾಕ್ನ ಪರ್ಚೇಸ್ ಮಾಡಿರೋದು. ಸೊ ಅಲ್ಲಿ ರಿಸೀವ್ಡ್ ಫ್ರಮ್ ಅಂತ ಇರುತ್ತಲ್ಲ, ಅದರಲ್ಲಿ ಪರ್ಚೇಸ್ಡ್ ಅಂತ ಕೊಡಿ. ಪರ್ಚೇಸ್ಡ್ ಫ್ರಮ್ ನೀವು ಯಾವ ಸ್ಟೋರಿಂದ ಪರ್ಚೇಸ್ ಮಾಡಿರ್ತೀರ ಆ ಸ್ಟೋರ್ ನೇಮ್ ಕೊಡಿ. ಸೊ ನಾನು ಫ್ರಮ್ ಲಕ್ಷ್ಮಿ ಸ್ಟೋರ್ಸಿಂದ ನಾನು ಪರ್ಚೇಸ್ ಮಾಡಿರೋದು. ಸೊ ಆ ಸ್ಟೋರ್ ನೇಮ್ ನಾನು ಕೊಡ್ತಿರೋದು ಇವತ್ತು. ಅದಾದಮೇಲೆ ಕ್ಯಾಟಗರಿ ವೈಸಲ್ಲಿ ನಾನು ಏನನ್ನ ತೊಗೊಂಡಿರ್ತೀನಿ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಮೀಲ್ಸ್ ತೊಗೊಂಡು ಅದರಲ್ಲಿ ಆಯಿಲ್ನ ಪರ್ಚೇಸ್ ಮಾಡಿದ್ದೀನಿ. ಆಯಿಲ್ ನಾನು ಟೋಟಲ್ 15 kg ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಅಲ್ಲಿ ಸೇವ್ ಕೊಡ್ತೀನಿ. ಸೊ ಅಲ್ಲಿ ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಬರುತ್ತೆ, ಓಕೆ ಕೊಟ್ಟು ಇವಾಗ ನೋಡ್ಬೋದು ನೀವು ಅಲ್ಲಿ ನೀವು ಪರ್ಚೇಸ್ ಮಾಡಿರೋದು ರಿಸೀವ್ ಫ್ರಮ್ ನಾನು ಪರ್ಚೇಸ್ ಮಾಡಿರೋದು ಆಯಿಲ್ನ ಅಂತ ಅಲ್ಲಿ ನಿಮಗೆ ಸ್ಟಾಕಲ್ಲಿ ಆ್ಯಡ್ ಆಗಿರುತ್ತೆ. ಇಷ್ಟೇ, ನೀವು ಈಸಿಯಾಗಿ ಏನಾದರೂ ಪರ್ಚೇಸ್ ಮಾಡಿದರೆ ಸ್ಟಾಕ್ನ ನೀವು ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಆ್ಯಡ್ ಮಾಡ್ಬೋದು. ಥ್ಯಾಂಕ್ ಯು.